ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಸ್ಪರ್ಧಾ ದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಮಾಡ್ಕೊಳ್ಳಿ. ಈ ದಿನ ಈ ವಿಡಿಯೋದಲ್ಲಿ ನಾನು ಇಸ್ರೋ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್, ಭಾರತದ ಹೆಮ್ಮೆಯ ಅಂತರಿಕ್ಷ ಸಂಸ್ಥೆ, ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡ್ತೀನಿ. VAO, KSRP ಮತ್ತು PC ಸಿವಿಲ್ ಎಕ್ಸಾಮ್ಗೆ ಯೂಸ್ ಆಗೋ ಇಸ್ರೋ ಬಗ್ಗೆ ಮತ್ತು ಈ ಬಾಹ್ಯಾಕಾಶ ಸಂಸ್ಥೆಗಳ ಬಗ್ಗೆ ಏನಾದರೂ ಕೇಳಿದ್ರೆ ಎಲ್ಲ ಫುಲ್ಲು ಡೀಟೇಲ್ಸ್ ಈ ವಿಡಿಯೋದಲ್ಲಿ ಇರ್ತದೆ. ದಯವಿಟ್ಟು ಈ VAO, PC, KE ಅವರು ಮಾಡುವ ಎಲ್ಲ ಪರೀಕ್ಷೆಗಳಲ್ಲಿ ಈ ವಿಡಿಯೋ ಯೂಸ್ ಆಗುತ್ತೆ. ಇದರಲ್ಲಿರೋ ಕಂಟೆಂಟು ತುಂಬಾ ಬರೋ ಚಾನ್ಸಸ್ ತುಂಬಾ ಇದೆ. ಅದಕ್ಕೋಸ್ಕರ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಫುಲ್ ನೋಡಿ. ಬನ್ನಿ ಮೊದಲಿಗೆ ನಮ್ಮ ಇಸ್ರೋ ಸಂಸ್ಥೆಯ ಬಗ್ಗೆ ತಿಳಿಯೋಣ. 1962ರಲ್ಲಿ ಇನ್ಕೋಸ್ಪಾರ್ ಅಂತ ಇತ್ತು ಹೆಸರು ಅವಾಗ, 1962ರಲ್ಲಿ. ನಂತರ ಅದನ್ನು ಮರು ಸ್ಥಾಪನೆ ಮಾಡಿದ್ದು 1969ರಲ್ಲಿ ಇಸ್ರೋ ಅಂತ ಸ್ಥಾಪನೆ ಮಾಡ್ತಾರೆ. ಎಷ್ಟರಲ್ಲಿ ಅಂದರೆ 1969ರಲ್ಲಿ. ನಂತರ 1969ರಲ್ಲಿ ಆದಮೇಲೆ 1972ರಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್, ಇದರ ಅಡಿಯಲ್ಲಿ ಇಸ್ರೋ ಬರುತ್ತದೆ. ನಂತರ ಇದರ ಸ್ಥಾಪಕ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ. ತುಂಬ ಇಂಪಾರ್ಟೆಂಟು, ಇದನ್ನು ಕೇಳೋ ಚಾನ್ಸಸ್ ಜಾಸ್ತಿ ರಿಪೀಟ್ ಆಗಿದೆ. ಈ ಕ್ವಶನು ಕೇಳೋ ಚಾನ್ಸಸ್ಸು ತುಂಬಾ ಇದೆ. ಇಸ್ರೋದ ಸ್ಥಾಪಕ ಯಾರು? ಡಾಕ್ಟರ್ ವಿಕ್ರಮ್ ಸಾರಾಭಾಯಿ. ಡೆಫಿನೆಟ್ಲಿ ಇದು ಕೇಳೋ ಪ್ರಶ್ನೆಯಾಗಿರುತ್ತದೆ. ಅದಕ್ಕೆ ಇದನ್ನು ದಯವಿಟ್ಟು ಎಲ್ಲ ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಪ್ರಧಾನ ಕಚೇರಿ ಅಂತ ಕೇಳ್ತಾರೆ. ಪ್ರಧಾನ ಕಚೇರಿ ಬೆಂಗಳೂರಿನಲ್ಲೇ ಇರೋದು. ಇದರ ಇಸ್ರೋದ ಮುಖ್ಯ ಪ್ರಧಾನ ಕಚೇರಿ ಹೆಡ್ ಕ್ವಾರ್ಟರ್ ಬೆಂಗಳೂರಿನಲ್ಲಿರೋದು. ಮತ್ತು ಪ್ರಮುಖ ರಾಕೆಟ್ಗಳಿದೆ, ಇಲ್ಲಿ ಲಿಸ್ಟ್ ಇದೆ ನೋಡಿ. ಮತ್ತು ಹೆವಿ ಲಿಫ್ಟ್ ರಾಕೆಟ್, ಅತಿ ತೂಕವಾದ ಹೆವಿ ಲಿಫ್ಟ್ ಎತ್ಕೊಂಡು ತೂಕವನ್ನು ಹೊತ್ತೊಯ್ಯಬಲ್ಲ ರಾಕೆಟ್ ಯಾವುದು ಅಂದರೆ LVM-3 ನೋಡಿ. LVM-3 ಅತಿ ವೆಯ್ಟನ್ನು ಹೊತ್ಕೊಂಡು ಹೋಗೋ ರಾಕೆಟ್ ಯಾವುದು ಅಂದರೆ LVM-3. ಮೊದಲ ಉಪಗ್ರಹ ಯಾವುದು? ಆರ್ಯಭಟ. ಇದು ತುಂಬಾ ಇಂಪಾರ್ಟೆಂಟ್, ಯಾಕಂದರೆ ಭಾರತದ ಇಸ್ರೋದ ಮೊದಲ ಉಪಗ್ರಹ ಯಾವುದು ಅಂದರೆ ಆರ್ಯಭಟ. ಇದನ್ನು ರಷ್ಯಾ ಸಹಯೋಗದಲ್ಲಿ ನಾವು ಉಡಾವಣೆ ಮಾಡ್ತೀವಿ. ನಾವು ಇಸ್ರೋದಿಂದ ಮಾಡೋಲ್ಲ, ರಷ್ಯಾದ ಸಹಯೋಗದೊಂದಿಗೆ ಉಪಗ್ರಹವನ್ನು ಉಡಾವಣೆ ಮಾಡ್ತೀವಿ. ಮೊದಲ ಚಂದ್ರ ಮಿಷನ್ ಚಂದ್ರಯಾನ-1, ಇದನ್ನು ಮೊದಲ ಬಾರಿಗೆ ಚಂದ್ರಯಾನ ಮಾಡಲಿಕ್ಕೆ ನಾವು ಒಂದು ಮಿಷನ್ ಮಾಡ್ತೀವಿ, ಅದೇ ಚಂದ್ರಯಾನ-1. ನಂತರ ಮೊದಲ ಮಂಗಳ ಮಿಷನ್ ಮಂಗಳ ಗ್ರಹದ ಮೇಲೆ ಹೋಗೋಕ್ಕೆ ಪ್ಲ್ಯಾನ್ ಮಾಡಿದ್ದು. ಮೊದಲ ಸೌರ ಮಿಷನ್ ಆದಿತ್ಯ-L. ಇದು 2022ರಲ್ಲಿ ಇದನ್ನು ಬಿಡ್ತಾರೆ, ಆದಿತ್ಯ-L. ಮತ್ತು ಮಾನವ ಅಂತರಿಕ್ಷ ಯೋಜನೆ ಒಂದು ರೆಡಿ ಆಗ್ತಾ ಇದೆ. ಮಾನವ ಅಂತರಿಕ್ಷ ಯೋಜನೆ ಗಗನಯಾನ 2027ಕ್ಕೆ ಇಸ್ರೋ ಪ್ಲ್ಯಾನ್ ಮಾಡಿದೆ. ಇದ್ರ ಬಗ್ಗೆನೂ ಕೇಳೋ ಚಾನ್ಸಸ್ ಇದೆ. ಮುಂದೆ ಯಾವ ಇಂಪಾರ್ಟೆಂಟ್ ಪಾಯಿಂಟ್ಸು ನೋಡೋಣ ಬನ್ನಿ. ರಾಷ್ಟ್ರೀಯ ಅಂತರಿಕ್ಷ ದಿನ, ಇದು ತುಂಬ ಇಂಪಾರ್ಟೆಂಟು. ಇಲ್ಲಿ ಆಗಸ್ಟ್ 23 ರಾಷ್ಟ್ರೀಯ ಅಂತರಿಕ್ಷ ದಿನ. ಯಾಕಪ್ಪ ಇದನ್ನೇ ಅಂತರಿಕ್ಷ ದಿನವಾಗಿಟ್ಟರು ನೋಡೋಣ ಬನ್ನಿ. ಇದನ್ನು ಮೊದಲ ಬಾರಿಗೆ ರಾಷ್ಟ್ರೀಯ ಅಂತರಿಕ್ಷ ದಿನ ಯಾವಾಗಪ್ಪ ಅಂದರೆ 2024ರ ಆಗಸ್ಟ್ 23ರಂದು ಅಧಿಕೃತವಾಗಿ ವಿಶ್ವ ಬಾಹ್ಯಾಕಾಶ ದಿನ ಎಂದು ಕರೀತಾರೆ. ಯಾಕಪ್ಪ ಕರೆದ್ರು ಅಂದರೆ ಇದನ್ನು ಘೋಷಿಸಿದವರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಘೋಷಣೆ ಮಾಡ್ತಾರೆ. ಆಚರಣೆ ಏನು ಉದ್ದೇಶ ಇದ್ರದ್ದು? ಚಂದ್ರಯಾನ-3ರ ಯಶಸ್ವಿ ಸಾಫ್ಟ್ ಲ್ಯಾಂಡಿಂಗ್. ಅಂದರೆ ಚಂದ್ರಯಾನ-3 2023ರಲ್ಲಿ ಆಗಸ್ಟ್ 23ರಂದು ಚಂದ್ರಯಾನ-3 ಯಶಸ್ವಿಯಾಗ್ತದೆ. ಎಲ್ಲಿ? ಚಂದ್ರನ ದಕ್ಷಿಣ ಧ್ರುವದ ಸಮೀಪದ ಸಾಫ್ಟ್ ಲ್ಯಾಂಡಿಂಗ್ ಮಾಡಿದ ಮೊದಲ ದೇಶ ಎಂಬ ಹೆಗ್ಗಳಿಕೆ ನಮ್ಮ ಭಾರತದ್ದು. ಇನ್ನೂ ಕೇಳ್ತಾರೆ, ಚಂದ್ರಯಾನ-3 ದಕ್ಷಿಣ ಧ್ರುವ, ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ದಕ್ಷಿಣ ಧ್ರುವದಲ್ಲಿ ಮಿಷನ್ ಚಂದ್ರಯಾನ ಇಸ್ರೋದ
ಫುಲ್ ನೇಮ್ ಏನು ಅಂದರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಬನ್ನಿ ಮುಂದೆ ಹೋಗೋಣ. ಭಾರತದ ಮೊದಲ ಗಗನಯಾತ್ರಿ ಯಾರೆಂತೂ ಕೇಳ್ತಾರೆ. ಭಾರತದ ಮೊದಲ ಗಗನಯಾತ್ರಿ 1984 ಏಪ್ರಿಲ್ 3ರಂದು ಸೋಯತ್ T-11 ಎಂಬ ರಾಕೆಟ್ ಮೂಲಕ ರಷ್ಯಾದ ಸೋವಿಯತ್ ಒಕ್ಕೂಟ USSR ಸಹಯೋಗ ಪಡೆದು ಯಾರನ್ನ ಕಳಿಸ್ತೀವಿ, ರಾಕೇಶ್ ಶರ್ಮಾ ಅವ್ರನ್ನ ಕಳಿಸ್ತೀವಿ. ಎಲ್ಲಿ, ಸ್ಪೇಸ್ಗೆ. ಮೊದಲ ಗಗನಯಾನಿ. ಎರಡನೇ ಗಗನಯಾನಿ ಯಾರು ಅಂತ ಕೇಳಿದ್ರೆ ರೀಸೆಂಟಾಗಿ ಹೋದ್ರು ನೋಡಿ, ಶುಭಂ ಶುಕ್ಲಾ 2ನೇ ಗಗನಯಾತ್ರಿ. ಆದರೆ ಮೊದಲನೆಯವರು ಬಂದ್ಬಿಟ್ಟು ಯಾರು ಅಂದರೆ ರಾಕೇಶ್ ಶರ್ಮಾ. ಇವ್ರದ್ದೊಂದು ಪ್ರಸಿದ್ಧ ಮಾತು ಇದೆ, ಸಾರೇ ಜಹಾಂ ಸೆ ಅಚ್ಚಾ. ಈ ಮಾತನ್ನು ಸಾರೇ ಜಹಾಂ ಸೆ ಅಚ್ಚಾ ಎಂದು ಸ್ಪೇಸ್ ಸ್ಟೇಷನ್ನಲ್ಲಿ ಹೇಳಿದವರು ಯಾರು ಅಂತ ಕೇಳಿದ್ರೆ ರಾಕೇಶ್ ಶರ್ಮಾ. ನಂತರ ಇವರು ಬಾಹ್ಯಾಕಾಶದಲ್ಲಿ ಕಳೆದ ಸಮಯ ಎಷ್ಟು ಅಂತ ಕೇಳ್ತಾರೆ. ಎಷ್ಟಂದರೆ 7 ದಿನ 21 ಗಂಟೆ 40 ನಿಮಿಷ. ಇದು ಇಂಪಾರ್ಟೆಂಟು. 7 ದಿನ 21 ಗಂಟೆ 40 ನಿಮಿಷಗಳು ಇವರು ಇಂಟರ್ನ್ಯಾಷನಲ್ ಬಾಹ್ಯಾಕಾಶದಲ್ಲಿ ಇರ್ತಾರೆ, ಸ್ಪೇಸ್ ಸ್ಟೇಷನ್ನಲ್ಲಿ ಇರ್ತಾರೆ. ನಂತರ ಮರಳ್ತಾರೆ ಸುರಕ್ಷಿತವಾಗಿ. ಇವರ ಪ್ರಸಿದ್ಧ ಮಾತು ಸಾರೇ ಜಹಾಂ ಸೆ ಅಚ್ಚಾ. ಇದನ್ನು ಕೂಡ ಗ್ಯಾಪ್ನ ಇಟ್ಕೋಬೇಕಾಗ್ತದೆ. ಮುಖ್ಯವಾಗಿ ಇದರಲ್ಲಿ ಯಾವುವು 2 ಪಾಯಿಂಟು ಅಂದರೆ ಎಷ್ಟರಲ್ಲಿ ಹೋದ್ರು, ಏಪ್ರಿಲ್ 3, 1984. ಇದೊಂದು ಪಾಯಿಂಟಾ. ಯಾರ ಸಹಯೋಗ, ಸೋವಿಯತ್ ಒಕ್ಕೂಟ ರಷ್ಯಾ, ಈಗಿನ ರಷ್ಯಾ. ಅದ ಉಡಾವಣೆ ಬಾಹ್ಯಾಕಾಶ ನೌಕೆ ಯಾವುದು ಅಂತ ಕೇಳಿದ್ರೆ ಸೋಯಸ್ T-11 ಅಂತ ಬರಿಬೇಕಾಗ್ತದೆ. ಎಷ್ಟು ದಿನ ಅಂತ ಕೇಳಿದ್ರೆ 7 ದಿನ 21 ಗಂಟೆ 40 ನಿಮಿಷ. ಬನ್ನಿ ಮುಂದಿನ ಟಾಪಿಕ್ ಹೋಗೋಣ. ಭಾರತದ ಮೊದಲ ಚಂದ್ರ ಮಿಷನ್ ಚಂದ್ರಯಾನ 1 ಮಿಷನ್ ಹೆಸರು ಬಂದ್ಬಿಟ್ಟು ಚಂದ್ರಯಾನ. ಎಲ್ಲಿ ಕಳಿಸೋದಿದು, ಚಂದ್ರನ ಮೇಲೆ. ಉಡಾವಣೆ ದಿನಾಂಕ 2008 ಅಕ್ಟೋಬರ್ 22. ರಾಕೆಟ್ ಉಡಾವಣಾ ವಾಹನ PSLV C-11. ಓಕೆ. ಎಲ್ಲಿ ಉಡಾವಣಾ ಸ್ಥಳ ಆಯಿತು, ಶ್ರೀಹರಿಕೋಟಾ. ಇದರ ಮುಖ್ಯ ಸಾಧನೆ ಏನು ಅಂದರೆ ಚಂದ್ರನಲ್ಲಿ ನೀರಿನ ಅಣುಗಳ ಉಪಸ್ಥಿತಿಗೆ ಬಲವಾದ ಸೂಕ್ಷ್ಮತೆಯನ್ನು ಕಂಡುಹಿಡಿಯಲಾಗ್ತದೆ ಈ ಚಂದ್ರಯಾನ 1ರಲ್ಲಿ. ಮತ್ತು ಮೂನ್ ಇಂಪ್ಯಾಕ್ಟ್ ಪ್ರೋಬ್ ಇಳಿದ ದಿನ ಅಂದರೆ ಅಲ್ಲಿ ಚಂದ್ರನ ಮೇಲೆ ನಮ್ಮ ಪ್ರೋಬ್ ಇಳಿದ ದಿನ ಯಾವುದು ಅಂದರೆ 2008 ನವೆಂಬರ್ 14. ಮಿಷನ್ ಅಂತ್ಯವಾಗಿದ್ದು 2009 ಆಗಸ್ಟ್ 29. ಒಟ್ಟು ವೈಜ್ಞಾನಿಕ 11 ವೈಜ್ಞಾನಿಕ ಉಪಕರಣಗಳನ್ನು ಅಲ್ಲಿಗೆ ನಾವು ಸಂಶೋಧನೆ ಮಾಡೋದಕ್ಕೆ ಕಳಿಸಿರ್ತೀವಿ ರಾಕೆಟ್ ಮೂಲಕ. ಚಂದ್ರನ ಸುತ್ತ ಎಷ್ಟು ಪ್ರದಕ್ಷಿಣೆ ಆಗ್ತು ಅಂದರೆ 3400 ಪ್ರದಕ್ಷಿಣೆಗಳು. ಇದು ಇಂಪಾರ್ಟೆಂಟ್ ಕ್ವಶನ್, ಯಾಕಂದರೆ ಕೇಳ್ತಾರೆ ಚಂದ್ರಯಾನ 1 ಚಂದ್ರನ ಸುತ್ತ ಎಷ್ಟು ಪ್ರದಕ್ಷಿಣೆಗಳನ್ನು ಹಾಕ್ತೋ 3300. ಸರಿಯಾದ ಉತ್ತರ. ಇಲ್ಲಿ ನೋಡಿ, ವಿವರಣಾತ್ಮಕವಾಗಿದೆ ಇಲ್ಲಿ ಚಿತ್ರದ ಮೂಲಕ. ಆಗಸ್ಟ್ 29, 2009 ಮಿಷನ್ ಅಂತ್ಯವಾಗ್ತದೆ. 14 ನವೆಂಬರ್ 8 ಮೂನ್ ಮೇಲೆ ಪ್ರೋಬ್ ಸಾಫ್ಟ್ ಲ್ಯಾಂಡಿಂಗ್ ಮಾಡ್ತದೆ. ಮತ್ತು ರಾಕೆಟ್ ಉಡಾವಣೆ ಆಗಿದ್ದು 22 ಅಕ್ಟೋಬರ್ 2008. ಮುಂದೆ ಹೋಗೋಣ ಬನ್ನಿ. ಮುಂದೆ ಏನು ಅಂದರೆ ಚಂದ್ರಯಾನ 2 ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಚಂದ್ರಯಾನ 2 ಎಷ್ಟರಲ್ಲಪ್ಪ ಉಡಾವಣೆ ಆಯಿತು ಅಂದರೆ 22 ಜುಲೈ 2019ರಲ್ಲಿ ಉಡಾವಣೆ ಆಯಿತು. ಉಡಾವಣಾ ವಾಹನ ಇದು ಇಂಪಾರ್ಟೆಂಟು, GSLV Mk3M1. ನೋಡಿ ಎಷ್ಟು ಉದ್ದ ಇದೆ, ಆದರೆ ಇದು ಇಂಪಾರ್ಟೆಂಟೇ. ಉದ್ದ ಇರ್ಬೋದು ಆದರೆ ನಮ್ಗೆ ಇದು ಇಂಪಾರ್ಟೆಂಟು. GSLV Mk3M1 ಎಲ್ಲಿಂದ ಉಡಾವಣೆ 90%. ಇಸ್ರೋ ಉಡಾವಣೆ ಮಾಡುವ ಉಡಾವಣಾ ಸ್ಥಳ ಯಾವುದು ಅಂದರೆ ಶ್ರೀಹರಿಕೋಟಾ. ಇದನ್ನು ಪಕ್ಕ ಬರೀರಿ. ಲ್ಯಾಂಡರ್ನ ಹೆಸರು ಕೇಳ್ತಾರೆ, ವಿಕ್ರಮ್. ಮತ್ತು ರೋವರು ಪ್ರಜ್ಞಾನ್. ಇವೆರಡು ಇಂಪಾರ್ಟೆಂಟು. ಇವು ನೋಡಿ, ಇವೆರಡು ಕೂಡ ಚಂದ್ರಯಾನ 3ಗೂ ಇವೆ. ವಿಕ್ರಮ್ ಲ್ಯಾಂಡರ್ ಮತ್ತು ಪ್ರಜ್ಞಾನ್ ರೋವರ್. ಮುಂದಿನ ಪಾಯಿಂಟ್ ಏನಂದರೆ ಆರ್ಬಿಟರ್ ಅಂದರೆ ಇಲ್ಲಿದೆ ನೋಡಿ, ಇದೇ ಆರ್ಬಿಟರ್. ಇದು ಯಶಸ್ವಿಯಾಗಿ ಲ್ಯಾಂಡಿಂಗ್ ಆಗಲಿಲ್ಲ.
ಸಂಪರ್ಕ ಕಳೆದುಕೊಂಡ್ಬಿಡ್ತು. ಲ್ಯಾಂಡಿಂಗ್ ಸಮಯದಲ್ಲಿ ಸಂಪರ್ಕ ಕಳೆದುಕೊಂಡ್ಬಿಡ್ತು. ಸೆಪ್ಟೆಂಬರ್ 7, 2019ರಲ್ಲಿ ಸಾಫ್ಟ್ ಲ್ಯಾಂಡಿಂಗ್ ಆಗದೆ ಇಲ್ಲಿದೆ ನೋಡಿ, ಇವಾಗ ಮಾರ್ಕ್ ಮಾಡ್ತಾ ಇದ್ದೀನಲ್ಲ, ಇದು ಸಂಪರ್ಕ ಕಳೆದುಕೊಂಡ್ಬಿಟ್ಟು ಅದು ವಿಫಲವಾಗ್ಬಿಡ್ತು. ಸಾಫ್ಟ್ ಲ್ಯಾಂಡಿಂಗ್ ಆಗದ ಕಾರಣ ಚಂದ್ರಯಾನ 2 ಫೇಲ್ಯೂರ್ ಆಯಿತು. ಮುಂದೆ ಬನ್ನಿ, ಚಂದ್ರಯಾನ 3 ನೋಡ್ಬೋದು ಇಲ್ಲಿ. ಚಂದ್ರಯಾನ 3 ಉಡಾವಣೆ 14 ಜುಲೈ 2023, ಲ್ಯಾಂಡಿಂಗ್ 23, 2023 ಆಗಸ್ಟ್ 23. ಉಡಾವಣಾ ವಾಹನ LVM-3M4. ಈ ಸ್ವಲ್ಪ ವೈಜ್ಞಾನಿಕವಾಯಿತು. ಇವಾಗ ಚಂದ್ರಯಾನ 2ಗಿಂತ ಇದೊಂಚೂರು ವೈಜ್ಞಾನಿಕವಾಗಿ ಅಪ್ಡೇಟ್ ಮಾಡಿದ್ರು ನೋಡಿ. ಲ್ಯಾಂಡರ್ ಹೇಳಿದ್ನಲ್ಲ ಅವಲೇನೆ, ವಿಕ್ರಮ್ ಮತ್ತು ಪ್ರಜ್ಞಾನ್ ಸೇಮ್ ಲ್ಯಾಂಡರ್ ಮತ್ತು ರೋವರ್ನ ಯೂಸ್ ಮಾಡಿದ್ದಾರೆ. ಎಲ್ಲಿಂದ? ಶ್ರೀಹರಿಕೋಟಾದಿಂದ. ಮತ್ತು ಇಲ್ಲಿ ನೋಡಿ, ಇದರ ಸಾಧನೆ ಎಷ್ಟು ಸಾಧನೆ ಮಾಡಿದೆ ಗೊತ್ತಾ ಇದು. ವಿಶ್ವದಲ್ಲಿ ಅನೇಕ ಸಾಧನೆ ಮಾಡಿಬಿಟ್ಟಿದೆ ಇದು. ಅದು ಚಂದ್ರಯಾನ 3. ಮೊದಲ ಸಾಧನೆ ನೋಡಿದರೆ ಚಂದ್ರನ ದಕ್ಷಿಣ ಧ್ರುವದ ಸಮೀಪದಲ್ಲಿ ಯಶಸ್ವಿ ಲ್ಯಾಂಡಿಂಗ್. ಚಂದ್ರಯಾನ 2 ಚಂದ್ರನ ದಕ್ಷಿಣ ಧ್ರುವಕ್ಕೆ ಸಮೀಪಿಸಿತ್ತು, ಬಟ್ ಯಶಸ್ವಿ ಸಾಫ್ಟ್ ಲ್ಯಾಂಡಿಂಗ್ ಆಗಲಿಲ್ಲ. ಅಲ್ಲಿ ಸಂಪರ್ಕ ಕಳ್ಕೊಂಡ್ಬಿಟ್ಟು ಅದು ವಿಫಲವಾಯಿತು. ಆದರೆ ಚಂದ್ರಯಾನ 3 ಯಶಸ್ವಿಯಾಗಿ ಸಾಫ್ಟ್ ಲ್ಯಾಂಡಿಂಗ್ ಆಯಿತು. ಎಲ್ಲಿ ಅಂತ ಕೇಳ್ತಾರೆ, ಚಂದ್ರನ ದಕ್ಷಿಣ ಧ್ರುವ. ಇದು ಇಂಪಾರ್ಟೆಂಟು. ಚಂದ್ರನ ದಕ್ಷಿಣ ಧ್ರುವದಲ್ಲಿ ಸಾಫ್ಟ್ ಲ್ಯಾಂಡಿಂಗ್ ಆಗುತ್ತೆ. ಚಂದ್ರನ ಮೇಲೆ ಸಾಫ್ಟ್ ಲ್ಯಾಂಡಿಂಗ್ ಆದ ಎಷ್ಟನೇ ದೇಶ? 4ನೇ ದೇಶ. ಇನ್ನು ಮುಂಚೆ 3 ಯಾವುವು? 1 ಅಮೇರಿಕಾದ ನಾಸಾ, 2 ಚೀನಾ, ಇನ್ನೊಂದು ಜಪಾನ್. 4ನೇ ದೇಶ ನಮ್ಮದೇ ಸ್ವಾಮಿ. ಯಾವುದು? ಭಾರತದ ಇಸ್ರೋ. ಚಂದ್ರನ ದಕ್ಷಿಣ ಧ್ರುವದ ಮೇಲೆ ಸಾಫ್ಟ್ ಲ್ಯಾಂಡಿಂಗ್ ಮಾಡಿದ 4ನೇ ದೇಶವಾಗ್ತೀವಿ. ಫಸ್ಟ್ನೇದು ಅಮೇರಿಕಾ, ಚೀನಾ, ಜಪಾನ್, ಆ ನಂತರ ನಮ್ಮ ದೇಶ, ಹೆಮ್ಮೆಯ ಭಾರತ 4ನೇ ಸ್ಥಾನದಲ್ಲಿ ಬರ್ತದೆ. ಮುಂದೆ ಹೋಗೋಣ. ಇದೆಲ್ಲ ಅರ್ಥ ಆಯಿತು ಅಂದ್ಕೊತೀನಿ. ಮುಂದೆ ಹೋಗೋಣ. ಭಾರತೀಯ ವಾಯುಪಡೆಯ 4 ಅಧಿಕಾರಿಗಳನ್ನು ಗಗನಯಾನಕ್ಕೆ ಆಯ್ಕೆ ಮಾಡಲಾಗಿದೆ. 2027ರಲ್ಲಿ ಮಾನವ ಸಹಿತ ಗಗನಯಾನ ಮಾಡಲು ಇಸ್ರೋ, ಯಾವ ಸಂಸ್ಥೆ? ಇಸ್ರೋ ತಯಾರಿ ನಡೆಸ್ತಿದೆ. ಅದಕ್ಕೆ 4 ಜನನು ಅವಲೇ ಆಯ್ಕೆನೂ ಮಾಡಿದೆ. ಯಾರು? ಫಸ್ಟ್ನೇಯರು ಗ್ರೂಪ್ ಕ್ಯಾಪ್ಟನ್ ಪ್ರಶಾಂತ್ ಬಾಲಕೃಷ್ಣ ನೋಡಿ, ಗ್ರೂಪ್ ಕ್ಯಾಪ್ಟನ್ ಪ್ರಶಾಂತ್ ಬಾಲಕೃಷ್ಣ ನಾಯರ್. ಮತ್ತು ಎರಡನೇನು ಅಜಿತ್ ಕೃಷ್ಣನ್ ನೋಡಿ, ಇಬ್ಬರು ಕೃಷ್ಣ ಐತೆ, ಗ್ಯಾಪ್ನ ಇಕ್ಕೊಬೋದು. ಮತ್ತು ಅಂಗದ್ ಪ್ರತಾಪ್ ಓಕೆನಾ. ಶುಭಂ ಶುಕ್ಲಾ ಎಲ್ಲರಿಗೂ ಗೊತ್ತೇ ಇದ್ದಾರೆ ಈ ವ್ಯಕ್ತಿ ನೋಡಿ. ಇವರು ಭಾರತದ 2ನೇಯ ಗಗನಯಾತ್ರಿ ಆಗ್ತಾರೆ. ಭಾರತದ ಮೂಲಕ ಹೋದರು. ಇನ್ನು ಭಾರತದ ಮೂಲದವರು ಹೋದವರಾದರೆ ನಮ್ಮ ಸುನೀತಾ ವಿಲಿಯಮ್ಸ್ ಬರ್ತಾರೆ, ಕಲ್ಪನಾ ಚಾವ್ಲಾ ಬರ್ತಾರೆ. ಇವರು ಭಾರತದ ಮೂಲದವರು. ಬಟ್ ಇವರೆಲ್ಲ ಹೋಗಿದ್ದೆಲ್ಲಿ? ನಾಸಾ ಇಂಟರ್ನ್ಯಾಷನಲ್ ಸ್ಪೇಸ್ ಸಂಸ್ಥೆಯ ಮೂಲಕ ಅವರು ಬಾಹ್ಯಾಕಾಶಯಾನ ಮಾಡ್ತಾರೆ. ಸುನೀತಾ ವಿಲಿಯಮ್ಸ್ ಅತಿ ದೀರ್ಘವಾದ ಸ್ಪೇಸ್ನಲ್ಲಿ ಇರುವ ಮಹಿಳೆ ಆಗ್ತಾರೆ. ನಾಸಾ 1969ರಲ್ಲಿ ಅಪೋಲೋ 11 ಎಂಬ ಮಿಷನ್ ಮೇಲೆ ಮಾನವ ಸಹಿತ ಚಂದ್ರಯಾನ ಮಾಡ್ತದೆ. ಅಲ್ಲಿ ನೀಲ್ ಆರ್ಮ್ಸ್ಟ್ರಾಂಗ್ ಮತ್ತು ಆಲ್ಡ್ರಿನ್ ಬುಜ್ ಇವರು ಹೋಗ್ತಾರೆ. ಚಂದ್ರನ ಮೇಲೆ ಮೊದಲು ಕಾಲಿಟ್ಟವರು ಯಾರು ಅಂದರೆ ನೀಲ್ ಆರ್ಮ್ಸ್ಟ್ರಾಂಗ್. ಇವರು ಚಂದ್ರನ ಮೇಲೆ ಮೊದಲ ಮಾನವ ಕಾಲಿಡೋದು ಯಾರು ಅಂದರೆ ನೀಲ್ ಆರ್ಮ್ಸ್ಟ್ರಾಂಗ್. ಆನಂತರ ಆಲ್ಡ್ರಿನ್ ಬುಜ್ ಇವರು ಎಷ್ಟರಲ್ಲಿ ಅಂದರೆ 1969ರಲ್ಲಿ ಹೋಗ್ತಾರೆ. ಮಾನವ ಸಹಿತ ಗಗನಯಾನ ಮಾಡ್ತಾರೆ. ಯಾವುದು ಮಾಡಿದ್ದು ಅಂದರೆ ನಾಸಾ. ಆಗ ನಾಸಾ ಒಂದು ಇತಿಹಾಸನೇ ಸೃಷ್ಟಿಸ್ತದೆ. ಇದುವರೆಗೂ ಯಾರೂ ಹೋಗಿರಲಿಲ್ಲ. ನಾಸಾ 1969ರಲ್ಲಿ ಈ ಇಬ್ಬರನ್ನು ಕಳಿಸಿಬಿಟ್ಟು ಒಂದು ಇತಿಹಾಸ ಸೃಷ್ಟಿಸ್ತದೆ. ಇದುವರೆಗೂ ಯಾರು ಚಂದ್ರಯಾನ ಮಾನವ ಸಹಿತ ಮಾಡಲಿಕ್ಕೆ ಆಗಲಿಲ್ಲ.
ಬಟ್ ಇವರಿಬ್ಬರು ಮಾಡಿದ್ದಾರೆ. ಯಾರಂದರೆ ನೀಲ್ ಆರ್ಮ್ಸ್ಟ್ರಾಂಗ್ ಮತ್ತು ಬುಜ್. ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್, ಕೇಳೋ ಚಾನ್ಸಸ್ ತುಂಬಾ ಇದೆ. ಈ ಎಲ್ಲ ಮಾಹಿತಿ ನಿಮಗೆ ಯೂಸ್ ಆಯಿತು ಅಂತ ಅಂದ್ಕೊತೀನಿ. ಇನ್ನೂ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡಿ. ಸ್ಪರ್ಧಾ ದೀಪ ಅಕಾಡೆಮಿ, ದಯವಿಟ್ಟು ಇದಕ್ಕೆ ಪ್ರೋತ್ಸಾಹ ನೀಡಿ. ಇದನ್ನು ಆದಷ್ಟು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಯಾಕಂದರೆ ಇದು ಒಳ್ಳೆ ಇನ್ಫಾರ್ಮೇಟಿವ್ ಇರೋದ್ರಿಂದ ನಿಮ್ಮ ಫ್ರೆಂಡ್ಸು ಕೂಡ ನೋಡಲಿ. ಥ್ಯಾಂಕ್ ಯು.